ಸ್ನೇಹಿತರ ನಮಸ್ಕಾರ. ಫೈನಲಿ ಬೆಂಗಳೂರಿಂದ ಮುಂಬೈವರೆಗೂ ಡ್ರಾಪ್ ಕೇಳ್ಕೊಂಡು ಬಂದು ನಿಮಗೆ ಮಾತು ಕೊಟ್ಟಂಗೆ ನಮ್ಮ ವಿರಾಟ್ ಕೊಹ್ಲಿ ಮನೆ ತೋರಿಸ್ತಿದ್ದೀನಿ. ಬರ್ರಿ ತೋರಿಸ್ತೀನಿ. ನಾನು ಅಪಾರ್ಟ್ಮೆಂಟ್ ಎದುರುಗಡೆನೆ ನಿಂತಿದ್ದೀನಿ, ನೋಡ್ರಿ ತೋರಿಸ್ತೀನಿ. ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರು ಟು ಮುಂಬೈವರೆಗೂ ಯಾವ ಥರ ರೀಚ್ ಆಗಿದ್ದೆ ಅಂತ ನೋಡಿದ್ರಿ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ಹಳೆ ವಿಡಿಯೋ ನೋಡ್ರಿ. ಬೆಂಗಳೂರಿಂದ ಮುಂಬೈವರೆಗೂ ಡ್ರಾಪ್ ಕೇಳ್ಕೊಂಡು ಹೋಗಿದ್ದೀನಿ ನಮ್ಮ ವಿರಾಟ್ ಕೊಹ್ಲಿ ಮನೆ ತೋರಿಸೋದಕ್ಕೆ. 100K ಆದಮೇಲೆ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಸೊ ಅದಕ್ಕೋಸ್ಕರ ಅಂತಲೇ ಹೋಗಿದ್ದೆ. ಈ ವ್ಲಾಗಲ್ಲಿ ಫಸ್ಟ್ ಡೇ ಮುಂಬೈನಲ್ಲಿ ಯಾವ ಥರ ಓಡಾಡ್ತೀನಿ, ಎಲ್ಲೆಲ್ಲಿ ಓಡಾಡ್ತೀನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗಿದೆ ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿ ಮನೆ ಕೂಡ ಇದೇ ವ್ಲಾಗಲ್ಲಿ ಹೋಗಿದ್ದೀನಿ. ಪೂರ್ತಿ ವಿಡಿಯೋ ನೋಡ್ರಿ. ಲೈಕು, ಕಾಮೆಂಟು, ಶೇರ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪೂರ್ತಿ ವಿಡಿಯೋ ನೋಡ್ರಿ. ಸ್ನೇಹಿತರೆ ಫೈನಲಿ ಅಣ್ಣಗೆ ಬಿಟ್ಟು ಹೊಂಟೀನಿ ರೀ. ನಿನ್ನೆ 11 ಗಂಟೆಗೆ ಅವ್ರ ಗಾಡಿ ಹತ್ಕೊಂಡಮ್ಮ. ಇಷ್ಟೊತ್ತವರೆಗೂ ಅವ್ರ ಜೊತೆನೇ ಇದ್ದೆ. ಈಗ 10 ಗಂಟೆ ಆಗಿದ್ರೆ ಆಲ್ಮೋಸ್ಟ್ 23 ಗಂಟೆ ಅವ್ರ ಜೊತೆನೇ ಇದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಐತ್ರಿ, ಒಳ್ಳೆ ಮಜಾ ಇದ್ದೀರು. ಅವರು ಸ್ವಲ್ಪ ಅವರು ಬ್ಲಾಗ್ ಮಾಡ್ಬೇಕನ್ನೋ ಇದು ಇದ್ದವ್ರು ಇದ್ದಿರು. ಸೊ ಹಂಗಾಗಿ ಅದು ವಿಡಿಯೋ ಮಾಡು ಇದು ವಿಡಿಯೋ ಮಾಡಂತ ಅವರೇ ಹೇಳ್ತಿರು. ಈಗ ಅಂಧೇರಿ ಏರ್ಪೋರ್ಟ್ದಾಗ ಇದ್ದೀನಿ ರೀ. ಅಂಧೇರಿ ಏರ್ಪೋರ್ಟ್ಲಿಂತ ನಾ ಇಲ್ಲಿ ಫಸ್ಟ್ ಒಂದು ಆಟೋ ಹಿಡ್ಕೊಂಡು ಸ್ಟೇಷನ್ ಹೋಗ್ಬೇಕಂತ್ರಿ. ಸ್ಟೇಷನ್ಲಿಂತ CST ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು. ಸೊ ಅಲ್ಲಿ ಹೋದ ಬಳಕ ಅಡ್ರೆಸ್ ಯಾರ್ಯಾರ್ದು ಎಲ್ಲೆಲ್ಲದನೂ ಗೊತ್ತಿಲ್ಲ. ಅಲ್ಲಿ ಹೋದ ಬಳಕೆ ನೋಡಮ್ ಅನ್ಕೊಂಡಿನಿ. ಸೊ ನೋಡಮ್ರಿ ಸ್ನೇಹಿತರೆ. ಇಲ್ಲಿ ಇವ್ರು ಹೊಂಟಿವ್ರು ಅಡ್ರೆಸ್ ಕೇಳಿದವ್ರಿಗೆ CST ರೈಲ್ವೆ ಸ್ಟೇಷನ್ಗೆ ಹೆಂಗೆ ಹೋಗ್ಬೇಕಂತೇಳಿ, ಇಲ್ಲಿ ಮೆಟ್ರೋ ಸ್ಟೇಷನ್ ಅದ ಅಂತ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೊಂಟಾರ ಅವ್ರೆ. ಭಾಳ ಒಳ್ಳೆ ಮನುಷ್ಯರು ಇಲ್ಲಿ. ಥ್ಯಾಂಕ್ಸ್ ಬೈ ಮುಜೆ ಮೆಟ್ರೋ ಸ್ಟೇಷನ್ ದಿಕಾರೆ ಆಪ್. ಥ್ಯಾಂಕ್ ಯು. ಇವರು ಬೆಂಗಳೂರದಾಗ ಇದ್ದೀರಂತ್ರಿ. ಸೊ ಬೆಂಗಳೂರು ಅನ್ನೋಣ ಚಲೋ ಮಾತಾಡ್ತಾರ. ಬೆಂಗಳೂರು में कितने दिन थे आप? बस कुछ वही 2.5-3 महीना। अच्छा, ಬೆಂಗಳೂರದಾಗ 2-3 ತಿಂಗಳು ಇದ್ದಿರತ್ ನೋಡ್ರಿ. ಮುಂಬೈ से ಬೆಂಗಳೂರು बहुत लोग आता क्या? हाँ बहुत आते हैं। ಆತಾನೆ. ಹಾ ನೋಡ್ರಿ, ಒಳ್ಳೆ ಮನುಷ್ಯರು. ಎಲ್ಲಿ ಹೋದ್ರೂ ನಾವು ಒಳ್ಳೆಯವ್ರು ಇದ್ರೆ ನಮಗೆ ಒಳ್ಳೆಯವರೇ ಸಿಗ್ತಾರೆ. ರಾತ್ರಿ ಲಾರಿ ಅಣ್ಣನೂ ಹಂಗೆ ಸಿಕ್ಕರು. ಅಡ್ರೆಸ್ ಕೇಳಿದಕ್ಕೆ ತೋರ್ಸ್ಲಿಕ್ಕೆ ಹೊಂಟರು. ಸ್ನೇಹಿತರೆ ಫೈನಲಿ ಮುಂಬೈದಾಗ ಓಡಾಡ್ಲತ್ತೀನಿ ರೀ. ಈಗ ಫಸ್ಟ್ ಬಾಂದ್ರಾ ಹೋಗ್ಬೇಕ್ರಿ. ನಾ ಬಾಂದ್ರಾದಾಗೆ ಎಲ್ಲ ಸೆಲೆಬ್ರಿಟಿಗಳು ಮನಿ ಅವ ಅಂತ. ಶಾರುಖ್ ಖಾನ್ದು ಮತ್ತು ನಮ್ಮ ವಿರಾಟ್ ಕೊಹ್ಲಿದು ಮತ್ತು ಯಾರ್ಯಾರ್ದು ಅಲ್ಲೇ ಅವ ಅಂತ. ಒಟ್ಟಿನಲ್ಲಿ ಬಾಂದ್ರಾ ಹೋಗ್ಬೇಕಂತಂದಾರೆ. ಸೊ ಈಗ ನಾ ಬಾಂದ್ರಾದ್ಲಿಂತ ಇನ್ನೂ 20 ಕಿಲೋಮೀಟರ್ ದೂರ ಇದ್ದೀನಿ ರೀ. ಶೆಕಿ ಸಿಕ್ಕಾಪಟ್ಟಿ ಅದ ರೀ ಇಲ್ಲಿ. ಏನು ಶೆಕಿ ಅದ ಅಂತಂದ್ರಿ, ಭಾಳ ಶೆಕಿ ಅದ. ನನಗೆ ತಡ್ಕೋದಕ್ಕಾಗಲ್ಲ ಅದು ಶೆಕಿ. ನಾವು ಗುಲ್ಬರ್ಗದವ್ರು ಬಿಸಿಲು ಏಟನ್ನು ತಡ್ಕೋತೇವೆ ಅಂತ ಹೇಳ್ತೇವೆ. ನನಗೆ ಇಲ್ಲಿ ನೀರು ಬಸಿಲತ್ತದ. ಶೆಕಿ ಅಂತ ಬರೀ ಅದ ರೀ. ಸಿಗ್ತೀನಿ ರೀ, ವಿಡಿಯೋ ಮಾಡ್ಲಿಕ್ಕೂ ಆಗಲ್ಲ, ಅಂತ ಬರೀ ಶೆಕಿ ಅದ. ನೋಡ್ತಾ ಇರಿ ಹಂಗೆ ವಿಡಿಯೋ. ಕಾಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು. ಸ್ನೇಹಿತರ ನೋಡ್ರಿ, ಬೆಂಗಳೂರು ಮೆಟ್ರೋದಾಗ ಓಡಾಡ್ತಿದ್ದೆ. ಇವತ್ತು ಮುಂಬೈ ಮೆಟ್ರೋದಾಗ ಓಡಾಡ್ಲತ್ತೀನಿ. ಫಸ್ಟ್ ಟೈಮ್ ಮುಂಬೈಗೆ ಬಂದಿದ್ದು. ನಾ ಸೌತ್ದಾಗ ಎಷ್ಟು ಕಡೆ ಓಡಾಡೀನಿ ರೀ. ಆಂಧ್ರ, ತಮಿಳ್ನಾಡು, ಸುಮಾರು ಕಡೆ ಓಡಾಡೀನಿ. ಚೆನ್ನೈ, ಇದು ಕೇರಳ, ಭಾಳ ಕಡೆ ಓಡಾಡೀನಿ. ಬಟ್ ಈ ಕಡೆ ಮುಂಬೈದಾಗ ಪುನಾ ಮತ್ತು ಮುಂಬೈ ಬಂದಿರಲಿಲ್ಲ ನಾನು ಮಹಾರಾಷ್ಟ್ರದಾಗ. ಸೊ ಇವತ್ತು ಹೊಂಟೀನಿ. ನೋಡ್ರಿ ನೀರು ಎಷ್ಟು ಬಸಿಲತ್ತ ನೋಡ್ರಿ. ಭಯಂಕರ ಶೆಕೆ ಅದ ರೀ. ಹೆಂಗಿರ್ತೀನೋ ಗೊತ್ತಿಲ್ಲ. 3 ದಿನ ಇರೋಣ ಅನ್ಕೊಂಡಿದ್ದೆ, 2 ದಿನದಾಗ ಹೋಗೋ ಅನ್ಸ್ಲತ್ತದ. ನೋಡ್ಬೇಕ್ರಿ. ಇಲ್ಲಿ ಮೆಟ್ರೋದಾಗ ವಿಡಿಯೋ ಮಾಡೋದು ಅಲೋ ಅದೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಹೊರಗೆ ವಿಡಿಯೋ ಮಾಡ್ಕೊಳತ್ತೀನಿ. ನೀರು ನೋಡ್ರಿ ಎಷ್ಟು ಬಸಿಲತ್ತವ. ಸ್ನೇಹಿತರೆ ನೋಡ್ರಿ, ನಮ್ಮ ಮೆಟ್ರೋದಾಗ ಕಾರ್ಡ್ ಇದು ಒಂದು ಟೋಕನ್ ಕೊಡ್ತಾರೆ. ಇಲ್ಲಿ ಈ ಥರ ಸ್ಕ್ಯಾನರ್ ಕೊಡ್ತಾರೆ. ಇನ್ನೂ ಹಿಂದೆ ಕರೋರು ಇವ್ರು ಭಾಳ ನಮಗಿಂತ. ಸೀದಾ ಮೆಟ್ರೋದೊಂದು ಲೋಕಲ್ ಟ್ರೈನಿಗೆ ಎಂಟ್ರಿ ಕೊಟ್ರಿ. ಮೆಟ್ರೋದಾಗ ಜಾಸ್ತಿ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ವೀಡಿಯೋ ಮಾಡೋ ಪರ್ಮಿಷನ್ ಇರಲ್ಲಲ್ರಿ. ಸೊ ಹಂಗಾಗಿ ಮಾಡಲಿಲ್ಲ. ಇದು ಲೋಕಲ್ ಟ್ರೈನ್ ಅದ ನೋಡ್ರಿ. ಸ್ನೇಹಿತರೆ ನಮ್ಮ ಅವಸ್ಥೆ ನೋಡ್ರಿ ಹೆಂಗಲ್ಲತ್ತದ ಶೆಕಿಗೆ. ಲೋಕಲ್ ಟ್ರೈನಿಗೆ ಓಡಾಡಿದ್ರಿ, ಲೋಕಲ್ ಮೆಟ್ರೋ ಓಡಾಡ್ದೆ. ಸೊ ಲೋಕಲ್ ಬಸ್ಸಿಗೆ ಒಂದು ಟ್ರೈ ಮಾಡ್ಬೇಕು. ಮತ್ತು ಇಲ್ಲಿ ಡಬಲ್ ಡೆಕ್ಕರ್ ಬಸ್ ಅದ ರೀ. ಆ ಡಬಲ್ ಡೆಕ್ಕರ್ ಬಸ್ ಒಂದು ಟ್ರೈ ಮಾಡ್ಬೇಕು. ಎಲ್ಲರೂ ಕಾಮೆಂಟ್ ಮಾಡ್ತೀರಿ ವಿರಾಟ್ ಕೊಹ್ಲಿ ಮನೆ ಅಂತ. ಸೊ ಅವ್ರ ಮನೆಗೆ ಹೊಂಟೇನಿದ್ದು. ಇದು ಬ್ಲಾಗ್ದಾಗ ಹಾಕ್ತೀನಿ, ಇನ್ಸ್ಟಾಗ್ರಾಮ್ದಾಗ ಬರಲ್ಲ ಈ ವಿಡಿಯೋ. ಸ್ನೇಹಿತರೆ ಟಿಫನ್ ಮಾಡ್ಲಿಕ್ಕೆ ಒಂದು ಹೋಟೆಲ್ಗೆ ಹೋಗಿದ್ರಿ. ಈಗ 100 ರೂಪಾಯಿ ದೋಸೆ ರೀ, 150 ರೂಪಾಯಿ ದೋಸೆ, 200 ರೂಪಾಯಿ ದೋಸೆ. ನಮ್ಮ ಕಡೆ ರಾಮೇಶ್ವರಂ ಕೆಫೆದಾಗ ಹೆಂಗದ ಆ ಪ್ರೈಸ್ ಇತ್ತು. ಬಟ್ ಅದು ಲೋಕಲ್ ಹೋಟೆಲ್ ಇದ್ದಂಗೆ ಇತ್ತು ರೀ. ಅಂತ ದೊಡ್ಡ ಹೋಟೆಲ್ ಎಲ್ಲ ಏನಲ್ಲ. ಸೊ ನೋಡಮ್ರಿ ಈಗ ಈ ಹೋಟೆಲ್ದಾಗ ಇದೊಂದದ, ಯಾವುದಿದೆ ಹೆಸರು ಕಾಣ್ತದೆ ನೋಡ್ರಿ, ಕೃಷ್ಣಮ್ ಅಂತ ಏನೋ ಅದ, ಕೃಷ್ಣ ಅಂತ. ಸೊ ಇಲ್ಲಿ ಏನದ ನೋಡಮ್. ಸ್ನೇಹಿತರೆ ಮುಂಬೈದಾಗ ವಡಪಾವ್ ಫೇಮಸ್ ಅಲ್ರಿ. ಸೊ ವಡಪಾವ್ ತೊಗೊಂಡಿನಿ. ಇಲ್ಲಿ ಹೆವಿ ಕಾಸ್ಟ್ಲಿ ಇದೆ ರೀ, ಎಲ್ಲ ಕಾಸ್ಟ್ಲಿ ಇದೆ ಟಿಫನ್. ನಮ್ಮ ಕಡೆ ತಟ್ಟೆ ಇಡ್ಲಿ 20 ರೂಪಾಯಿಗೆ ಒಂದು ಸಿಗ್ತದೆ. ಇಲ್ಲಿ ತಟ್ಟೆ ಇಡ್ಲಿ 1 ಪ್ಲೇಟ್ ಅಂತ 2 ಕೊಡ್ತಾರೋ ಏನು ಗೊತ್ತಿಲ್ಲ, 125 ರೂಪಾಯಿ. ಇಡ್ಲಿ 80 ರೂಪಾಯಿ ಪ್ಲೇಟ್, ದೋಸೆ 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿ ಆ ಥರ ಅದ. ಅದು ಮತ್ತೆ ದೊಡ್ಡ ಹೋಟೆಲ್ ಅದ ಏನಂತಂದ್ರೆ ಅದು ಇಲ್ರಿ. ನಮ್ಮ ಕಡೆ ಉಡುಪಿ ಹೋಟೆಲ್ ಹೆಂಗಿರ್ತಾವ್ರಿ ಬೆಂಗಳೂರದಾಗ, ಅದೇ ಥರ ಹೋಟೆಲ್ಗಳ್ದಾಗೆ ಇಲ್ಲಿ ಡಬಲ್ ರೇಟ್ ಅದ ರೀ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ ರೀ ಮುಂಬೈ. ನೋಡಮ್ರಿ. ಇದು ವಡಪಾವ್ 30 ರೂಪಾಯಿ. ಇದು ಕಮ್ಮಿ ಇತ್ತು, ಇದು ಪರವಾಗಿಲ್ಲ, ಫೇಮಸ್ ಅಲ್ರಿ. ನೋಡಮ್, ಟ್ರೈ ಮಾಡಮಂತ ತೊಗೊಂಡಿನಿ.
ಪರವಾಗಿಲ್ಲ. ಇದು ತಿಂದು ಸಿಗ್ತೇನ್ರಿ ಸ್ನೇಹಿತರೆ. ವಡಾಪಾವ್ ತಿಂದು ಲಸ್ಸಿ ತೊಗೊಂಡೇನ್ರಿ. ಲಸ್ಸಿ ನಮ್ಮ ಬೆಂಗಳೂರದಾಗ 60 ರೂಪಾಯಿ ಅದ ರೀ. ಇಲ್ಲಿ ಹಾಫ್ ಲಸ್ಸಿಗೆ 60 ರೂಪಾಯಿ ರೀ. ಫುಲ್ ಲಸ್ಸಿ 120 ರೂಪಾಯಿ ಇರ್ಬೋದು. ಎಲ್ಲ ಡಬಲ್ ಅದ ರೀ ರೇಟ್. ನನಗೆ ಬರ್ಬೇಕಾದ್ರೆ ಲಾರಿ ಅಣ್ಣ ಅಂದ್ರೆ ನಿಮ್ಮ ಬೆಂಗಳೂರು ಭಾಳ ಚೀಪ್ ಅದ, ಮಸ್ತ್ ಅದ, 50 ರೂಪಾಯಿದಾಗ ಊಟ ಆಗ್ತದ ಅಂತ ಅಲ್ಲತ್ತೀವ್ರು. ನಾ ಹಂಗೆ ನೋಡ್ರಿ ಮುಂಬೈದಾಗ ಜಾಸ್ತಿ ಇರ್ಬೋದು ಅನ್ಕೊಂಡಿದ್ದೆ, ಬಟ್ ಈ ಲೆವೆಲಿಗೆ ಜಾಸ್ತಿ ಅಂತ ಗೊತ್ತಿರಲಿಲ್ಲ. ಲಸ್ಸಿ ಚಲೋ ಅದ ರೀ. ವಡಪಾವ್ನು ಮಸ್ತ್ ಐತ್ರಿ. ಈಗ ಇಲ್ಲಿಂದ ವರ್ಲಿ ಹೊಂಟೀನಿ ರೀ. ವರ್ಲಿಗೆ ಹೋಗಿ ಅಲ್ಲೇ ನಮ್ಮ ವಿರಾಟ್ ಕೊಹ್ಲಿ ಮನಿ ಇರೋದು, ಸೊ ಅದು ತೋರಿಸ್ತೇನೆ ರೀ. ಸ್ನೇಹಿತರೆ, ದಾದರ್ಲಿಂತ ವರ್ಲಿಗೆ ಹೋಗ್ಬೇಕ್ರಿ. ಈಗನ ವರ್ಲಿಗೆ ಲೋಕಲ್ ಬಸ್ ಅವೇನಂತ ಕೇಳತ್ತೀನಿ. लोकल बस सिಕ್ಕತ್ತಂದ್ರೆ लोकल बस ಹೋಗ್ಬೇಕು ना भाई. इधर वर्ली जाना है मुझे, लोकल बस मिलता? लोकल बस हाँ। किधर जाना है? वर्ली. वर्ली हाँ ನೋಡ್ರಿ, ವರ್ಲಿಗೆ ಹೋಗ್ಲಿಕ್ಕೆ ಲೋಕಲ್ ಬಸ್ ಸಿಗ್ತದೇನೋ ಅಂತಂದ್ರೆ ಓನರ್ ಕೇಳಕೋದು. पीछे से इधर इधर जाना है? हाँ इधर पीछे से मिल जाएगा। वो सर्कल से यहाँ से राइट. जाओगे, हाँ राइट से Right इधर side. से घूम जाओ ना, हाँ बस स्टॉप है, ಓಕೆ, आगे थोड़ा चल के जाओगे बस स्टॉप। ಥ್ಯಾಂಕ್ ಯು. ಸ್ನೇಹಿತರೆ, ಅಡ್ರೆಸ್ ಹೇಳಿರಿ ಇವರು ಬ್ಲಾಗರ್ ಅಂತೇಳಿ ಭಾಳ ಮರ್ಯಾದೆಯಿಂದ ಭಾಳ ಇದಿರ್ಲಿ ಅಂತ ಹೇಳಿರಿ, ಪ್ಯಾರ್ಸೆ ಹೇಳಿರಿ. ನಮ್ಮ ಬ್ಲಾಗರ್ಗಳಿಗೆ ರೆಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್ ಸಿಗ್ತದೆ ರೀ. ಕ್ಯಾಮ್ರಾ ಹಿಡ್ಕೊಂಡೋದೆ ಅಂದ್ರೆ ಅವ್ರು ಟ್ರೀಟ್ ಮಾಡೋ ಇದನ್ನೇ ಬೇರೆ ಇರ್ತದೆ. ಸೊ ಅಲ್ಲಿಂದ ರೈಟ್ ಹೋಗ್ಬೇಕ್ರಿ. ಈಗ ರೈಟ್ ಹೋದಂದ್ರೆ ವರ್ಲಿ ಹೋಗ್ಬೋದಂತ. ಹೆಂಗದ ನೋಡ್ರಿ, ಲೋಕಲ್ ಮುಂಬೈ ದಾದರ್ ಅದರ ಇದು. ಸಿಕ್ಕಾಪಟ್ಟೆ ನೀರು ಬಸ್ ಇಲ್ಲತ್ತದ್ರಿ. ಏನ್ರಿ ಇದು ಹೊಲ್ಸ? ಛೀ, ರೋಡ್ ಮೇಲೆ ಹೊಲ್ಸ. ನನಗೆ ಶಾಕಿಂಗ್ ವಿಷಯ ಅನ್ಸಿದ್ ಮುಂಬೈದಾಗ ಊಟ ಭಾಳ ಎಕ್ಸ್ಪೆನ್ಸಿವ್ ಅದ. ಎಕ್ಸ್ಪೆನ್ಸಿವ್ ಅಂದ್ರೇನ, ನಾವು ಒಂದಿನ ಬಂದಾಗ 4 ದಿನ ಬಂದಾಗ 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಕೊಟ್ಟು ತಿಂದ ಕೇಸ್ ಹೋಗ್ಬೋದ್ರಿ, ತೊಂದರೆ ಇಲ್ಲ. ಆದ್ರೆ ಇಲ್ಲಿ ದಿನ ಜೀವನ ಮಾಡಿದ್ರೆ ಎಲ್ಲಿ ತಿಂತಾರಂತ ನನಗೆ ಅರ್ಥ ಆಗಲ್ಲ. ಒಂದು ಇಡ್ಲಿ, ಒಂದು ಪ್ಲೇಟ್ ಇಡ್ಲಿಗೆ 80 ರೂಪಾಯಿ ಅಂದ್ರೆ ಏನ್ರಿ ಲೆಕ್ಕದ ಇಲ್ಲದಕ್ಕೆ. ತಟ್ಟೆ ಇಡ್ಲಿಗೆ 125 ರೂಪಾಯಿ ಅಂತ್ರಿ. ನಮ್ಮ ಕಡೆ 20 ರೂಪಾಯಿ 30 ರೂಪಾಯಿ ತಲೆ ಹೊಡಿತ್ರಿ. ಎಂಥ ಹೋಟ್ಲಿಗೆ ಹೋದ್ರೂ 30 ರೂಪಾಯಿದಾಗ ತಟ್ಟೆ ಇಡ್ಲಿ ಸಿಗ್ತದೆ. ರೈಸ್ ಬಾತ್ 50 ರೂಪಾಯಿದಾಗ ಹೊಟ್ಟೆ ತುಂಬ ಸಿಗ್ತದೆ ಬೆಂಗಳೂರದಾಗ. ನಮ್ಮ ಉತ್ತರ ಕರ್ನಾಟಕ ಖಾನಾವಳಿಗೆ ಹೋದ್ರೆ 50 ರೂಪಾಯಿದಾಗ ಹೊಟ್ಟೆ ತುಂಬ ಅನ್ನ ಸಾಂಬಾರು. ಇಲ್ಲಿ ಅನ್ನ ಸಾಂಬಾರು 100 ರೂಪಾಯಿ ಇರ್ಬೋದ್ರಿ. ಆ ಲಾರಿ ಅಣ್ಣ ಹೇಳಿವ್ ನನಗೆ, ಇಲ್ಲಿ ಕಾಸ್ಟ್ಲಿ ಇರ್ತದೆ, ಊಟ ಕಾಸ್ಟ್ಲಿ ಅದ ಅಂತ ಹೇಳಿವ್ನು. ಬಟ್ ಇಲ್ಲಿ ಹೇಳಿಗತ್ ಗೊತ್ತಿರಲಿಲ್ಲ. ಅಣ್ಣ, वर्ली जाना मुझे, उधर से जाओ, इधर बस मिलता बोल के बोला? उधर से भी बस मिलेगा, उधर से सही पड़ेगा आपको। कबूतर खाने के पास से बस भी मिलेगा, अच्छा, टैक्सी भी पकड़ सकते हैं। बस को जाना, लोकल बस को? हाँ तो बस मिलेगा ना, उधर से भी, इधर से भी पकड़ सकते हैं। अच्छा, इधर से वही घूम के फिर उधर ही आएगा, हाँ. वही है। ये डबल डेकर मिलता क्या? डबल लेकर नहीं, नहीं मिलता. वो उसमें घूमना बोले तो किधर जाना? डबल डेकर बंद होगा। ಬಂದ್ हुआ. और ಸ್ನೇಹಿತರೆ, ಡಬಲ್ ಡೆಕ್ಕರ್ದಾಗ ಓಡಾಡ್ಬೇಕನ್ನ ಆಸೆ ಐತೆ ನನಗೆ, ಬಟ್ ಬಂದ್ ಆಗ್ಯದ ಅಂತಲ್ಲ ತರ ಗೊತ್ತಿಲ್ಲ. ನೋಡಮ್ರಿ ಸ್ನೇಹಿತರೆ. ಮ್ಯಾಂಗೋ ಮಿಲ್ಕ್ ಶೇಕ್ ಅಲ್ರಿ, ಜ್ಯೂಸ್ ಅದ, ಮಸ್ತ್ ಅದ ರೀ. 20 ರೂಪಾಯಿ. ಕಿತ್ನಾ ಭಯ್ಯ? 20 ರೂಪಾಯಿ ನೋಡ್ರಿ. ಕಾಸ್ಟ್ಲಿನೂ ಅದ, ಸಸ್ತಾನೂ ಅದ ಮುಂಬೈ. ವರ್ತ್ 20 ರೂಪಾಯಿ. ಈ ಥರ ಅದ ಇದು. ಸ್ನೇಹಿತರೆ, ಜಸ್ಟ್ ದಾದರ್ ಸ್ಟೇಷನ್ಲಿಂದ ಹೊರಗೆ ಬಂದು ಒಂದು 3 ಹೋಟೆಲ್ದಾಗ ನೋಡಿ ಮುಂಬೈ ಭಾಳ ಎಕ್ಸ್ಪೆನ್ಸಿವ್ ಅದ ಅನ್ಕೋತ ಓಡಾಡ್ಲತ್ತಿದ್ನ. ಇಲ್ಲೊಂದು ಲೋಕಲ್ ಜ್ಯೂಸ್ ಕೊಡಿದ್ರಿ 20 ರೂಪಾಯಿಗೆ. ಮ್ಯಾಂಗೋ ಜ್ಯೂಸ್ ಐತ್ರಿ, ಮಸ್ತ್ ಐತ್ರಿ, ಏಕ್ ನಂಬರ್ ಜ್ಯೂಸ್. 20 ರೂಪಾಯಿ ವರ್ತ್ ಅದು. ಮತ್ತು ಹೈಜನ್ ಫುಲ್ ನೀಟ್ ಇಟ್ಟಿರ್ರಿ, ಮಸ್ತ್ ಐತ್ರಿ. ಫ್ರೀದಾಗ ಜೊಕಾಲಿ ಸಿಕ್ಕತ್ರಿ ಇಲ್ಲಿ, ಟ್ರೈ ಮಾಡಮಂತ ಮಾಡ್ತೀನಿ. ಶೆಕಿ ಭಾಳ ಅದಲ್ರಿ, ಸೊ ಜೊಕಾಲಿದಾಗ ಸ್ವಲ್ಪ ತಣ್ಣಗೆ ಗಾಳಿ ಬಿಡ್ತದೆ ಅನ್ಕೊಂಡೆ, ಬಟ್ ಅಷ್ಟೇನು ತಣ್ಣಗೆ ಬಿಡಲಾಗ್ಯದ. ನೀರು ನೋಡ್ರಿ ಎಷ್ಟು ಬಸ್ದಾವ ನನಗೆ. ಸಿಕ್ಕಾಪಟ್ಟೆ ಶೆಕಿ ಅದಾರಪ್ಪ, ಆಗಲಾಗ್ಯದ ನನಗೆ, ಓಡಾಡೋದು ಆಗಲಾಗ್ಯದ. ಅರ್ಧಾಗ ನನಗೆ ಬ್ಯಾಡ್ ಹ್ಯಾಬಿಟ್ ಏನದ ಅಂದ್ರೆ, ಅಡ್ರೆಸ್ ಕೇಳ್ಕೊತ ಅರ್ಧ ನಡ್ಕೋತೆ ಹೋಗಿರ್ತೀನಿ ರೀ ನಾ. ಬಸ್ಸಿಗೆ ಹೆಂಗೆ ಹೋಗ್ಬೇಕು, ಟ್ರೈನಿಗೆ ಹೆಂಗೆ ಹೋಗ್ಬೇಕು ಅಂತ ಕೇಳ್ಕೊತ ಅರ್ಧ ನಡ್ಕೋತೆ ಹೋಗಿರ್ತೀನಿ ರೀ. ಆ ಥರ ಬ್ಯಾಡ್ ಹ್ಯಾಬಿಟ್ ಅದ ನನಗೆ. ಸುಮ್ಮ ಹೋಗ್ತಾ ಇರ್ತೀನಿ, ಯಾಕಡೆ ಹೋಗ್ತೀನಿ ಅನ್ಸುತ್ತೆ. ಚಲೋ ಅದ ನೋಡ್ರಿ. ಇದು ಫ್ಲೈಯರ್ ಕೆಳಗೆ ಮಾಡ್ಯಾರ, ನಮ್ಮ ಬೆಂಗಳೂರದಾಗ ಮಾಡ್ಬೇಕು ಈ ಥರ. ಸ್ನೇಹಿತರೆ, ಇಲ್ಲಿ ಫೋನ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಯಾರೇ ಕಸ್ಕೊಂಡು ಓಡೋತಾರೆ ಏನಂತ ಅನ್ಸ್ಲತ್ತದ. ಯಾಕಂದ್ರೆ ಅಲ್ಲಿ ಲೋಕಲ್ ಟ್ರೈನ್ದಾಗ ನಾ ಇಳಿಬೇಕಾದ್ರೆ ಪಕ್ಕ ಹೇಳ್ತೀನಿ, ಅವ ಪಿಕ್ ಪಾಕೆಟರ್ ಇದ್ದೇನ್ರಿ, ನನಗೆ ಟ್ರೈ ಮಾಡ್ಯಾನವ. ನಾನು ಒತ್ತಲತ್ತೀನು, ಡೋರ್ಲಿಂತ ಇಳಿಬೇಕಾದ್ರೆ ಒತ್ತಲತ್ತಾನ, ಹೆಂಗೆ ಅರ್ಧಬ್ಲತ್ತಾರ ನಾನು ನೋಡ್ರೆ ಇಳಿದಕ್ಕೆ ಎಲ್ಲೂ ಹೋಲಿಲ್ಲ, ಅಲ್ಲೇ ನಿಂತು. ಮತ್ತೆ ಯಾರು ಬರೋರು ಮಾಡೋರಿಗೆ ನೋಡ್ಕೊತ ನಿಂತು. ನಮ್ಮ ಪಕ್ಕ 100% ಅವ
ಪಿಕ್ ಪಾಕೆಟರ್ ಇದ್ದೇನೆ ರೀ. ಇಲ್ಲಿ ಲೋಕಲ್ ಟ್ರೈನ್ದಾಗ ಭಾಳ ಮಂದಿ ಸಿಗ್ತಾರತ್ತ ಆ ಥರ ಕಳು ಮಾಡೋರು. ಸೊ ಲೋಕಲ್ ಟ್ರೈನ್ದಾಗ ಓಡಾಡ್ಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು ರೀ. ಈಗ ಸೀದಾ ವರ್ಲಿ ಹೊಂಟೇನಿ ರೀ. ವರ್ಲಿದಾಗ ಓಂಕಾರ ಅಪಾರ್ಟ್ಮೆಂಟ್ದಾಗ ವಿರಾಟ್ ಕೊಹ್ಲಿ ಇರೋದು ರೀ, ಅವ್ರ ಮನೆ ಅದೇ. ಸೊ ಬರ್ರಿ ಸ್ನೇಹಿತರೆ, ಇಲ್ಲಿ ಬಸ್ಸಿಗೆ ಓಡಾಡ್ಬೇಕಾದ್ರೂ ಕ್ಯಾಶ್ ಬೇಕು ನೋಡ್ರಿ. ಗೂಗಲ್ ಪೇ ಫೋನ್ ಪೇ ನಡೆಯಲ್ಲ. ನಮ್ಮ ಬೆಂಗಳೂರ್ದಾಗ ಇದ್ದಂಗೆ ಗೂಗಲ್ ಪೇ ಫೋನ್ ಪೇ ಇಲ್ಲಿ ಬಸ್ನಾಗ. ಆದಷ್ಟು ಕ್ಯಾಶ್ ತೊಗೊಂಡು ಓಡಾಡ್ರಿ. ನಾ ಪಟ್ಟತ್ತ ಅಲ್ಲೇ ಬಸ್ನಾಗ ಟ್ರಾವೆಲ್ ಮಾಡೋರ್ ಬಲ್ಲೇ ₹100 ಗೂಗಲ್ ಪೇ ಮಾಡಿ ಇಸ್ಕೊಂಡ್ರಿ. ಇಲ್ಲಾಂದ್ರೆ ಬೈದು ಬಸ್ ಇಳಿಸ್ತೀವ್ರೇನೋ ಅವ್ರು. ಬಸ್ನಾಗ ಯಾರು ಗೂಗಲ್ ಪೇ ಇರ್ತದೇನೋ ಅಂತ ಕೇಳತ್ತಾನ ನನಗೆ ಉಲ್ಟಾ. ನಮ್ಮ ಬೆಂಗಳೂರ್ದಾಗ ಅದ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಈಗ ವರ್ಲಿಕರ್ ಚೌಕ್ ಹತ್ರ ಬಂದೇನ್ರಿ. ಇಲ್ಲಿಂದು ವಿರಾಟ್ ಕೊಹ್ಲಿ ಮನೆ ಜಸ್ಟ್ 5 ಕಿಲೋಮೀಟರ್ ಅದ ರೀ. ಸೊ ತೋರಿಸ್ತೇನೆ. ಅಬ್ಬಾ ಏನು ಬಿಲ್ಡಿಂಗ್ ರೀ ಇದು. ಇಲ್ಲಿ ನೋಡ್ರಿ ಯಾವ ಲೆವೆಲಿಗೆ ಐತೆ ನೋಡ್ರಿ ಬಿಲ್ಡಿಂಗ್. ನಮ್ಮ ಬೆಂಗಳೂರ್ದಾಗ ಅವ್ರ ಇಂಥವು, ಬಟ್ ಇಲ್ಲಿ ಏನೋ ಸ್ವಲ್ಪ ದೊಡ್ಡ ಅನ್ನಿಸ್ಲತ್ತಾವ ನಂಗೆ. ಬರ್ರಿ ಹೋಗೋಣ ಸ್ನೇಹಿತರೆ. ಇಲ್ಲೊಂದು ಬಿಲ್ಡಿಂಗ್ ಅದ. ಆ ಬಿಲ್ಡಿಂಗ್ ನೋಡ್ಬೇಕಾದ್ರೆ ನಾ ಎಷ್ಟು ತಲೆ ಮೇಲೆ ಎತ್ತಬೇಕು ನೋಡ್ರಿ. ಅಬ್ಬಾ ಇಲ್ಲಿ ನೋಡ್ರಿ ಯಾವ ಲೆವೆಲಿಗೆ ಅದ ನೋಡ್ರಿ. ಭಯಂಕರ ಅದ ರೀ. ನಮ್ಮ ಬೆಂಗಳೂರ್ದಾಗ ಈ ಲೆವೆಲಿಗೆ ಇಲ್ಲಿ ಬಿಡ್ರಿ. ಅವನ ಏನಿಲ್ಲ ಅಂದ್ರೆ ಶಂಬರ್ ಫ್ಲೋರ್ ಕಾಣತ್ತಿದ್ರ. ಅದು ಎಷ್ಟು ಫ್ಲೋರ್ ಅದ ನಾವು ಅನ್ಸೋದು. ನಾ ಮ್ಯಾಲೆ ಎತ್ತಿ ತಲೆ ಎತ್ತಿ ನೋಡೋದು ನೋಡಿ ಇವ ಎಲ್ಲಿಂದ ಬಂದಾನ, ಯಾವ ಹಳ್ಳಿಲೇ ಬಂದಾನ ಅನ್ಕೋತಾರ್ರಿ. ಆ ಥರ ನೋಡ್ಲತ್ತೀನಿ ನಾ. ಏನಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಹೊಂಟೀನಿ ವಿರಾಟ್ ಕೊಹ್ಲಿ ಮನೆಗೆ. ಬಟ್ ಇದು ಏನಂತಾರ, ಇದ್ರ ಲೋಕಲ್ ಥರ ಅದ ರೀ ಪೂರಾ ಏರಿಯಾ. ಇಂಥ ಲೋಕಲ್ ಏರಿಯಾದಾಗ ಅದೇ ಹೆಂಗೆ ಇರ್ತದೆ ಅಪಾರ್ಟ್ಮೆಂಟ್ ದೊಡ್ಡದು ಅಂತ ಅನ್ಸ್ಲತ್ತದ. ಬಟ್ ಆಜು ಬಾಜು ಎಲ್ಲ ದೊಡ್ಡ ಅಪಾರ್ಟ್ಮೆಂಟೇ ಅವ ರೀ. ಬಟ್ ರೋಡ್ ಮಾತ್ರ ಭಾಳ ಸಣ್ಣದದ. ಮುಂಬೈದಾಗ ಈ ಥರ ನಾವು ಒಬ್ಬನೇ ಓಡಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ ರೀ ನಾ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಲೋಕಲ್ ಅಪಾರ್ಟ್ಮೆಂಟ್ಸ್ ಅವ. ಇಲ್ಲಿ ಲೋಕಲ್ ಅಪಾರ್ಟ್ಮೆಂಟ್ಸ್ ಅಲ್ರಿ, ಮನಿಗಳವ ಇವಲ್ಲ. ತಡೀರಿ ಹೆಂಗೆ ಸ್ನೇಹಿತರೆ ನೋಡ್ರಿ, ತಲೆ ಕೆಳಗೆ ಹಿಡ್ದೀನಿ. ಈ ಬಿಲ್ಡಿಂಗ್ ನೋಡ್ರಿ ಎಷ್ಟು ಮೇಲೆ ಕಾಣತ್ತದ. ಈಗ ನನ್ನ ಕಣ್ಣೆದ್ರೆ ನಮ್ಮ ವಿರಾಟ್ ಕೊಹ್ಲಿ ಮನಿ ಅದ ರೀ. ಸಿಕ್ಕಾಬಡೆ ಖುಷಿ ಆಗ್ತದ ಅದು ನೋಡಿ. ಭಯಂಕರ ದೊಡ್ಡದ ರೀ, ಭಯಂಕರ. ಎಷ್ಟು ಫ್ಲೋರ್ ಅದ ಗೊತ್ತಿಲ್ರಿ. ಕಮ್ಸೆ ಕಮ್ ಒಂದು 100 ಫ್ಲೋರ್ ಅದ ರೀ. ಅರ್ಧಾಗ ಅವ್ರು ಎಷ್ಟನೇ ಫ್ಲೋರಿಗೆ ಇರ್ತಾರೆ ಗೊತ್ತಿಲ್ಲ. ಇದು ಬೆಂಗಳೂರದಾಗೆ, ಮುಂಬೈದಾಗೆ ಫೇಮಸ್ ಅದ ರೀ. ಅವ್ರದ್ದೇ ಅಪಾರ್ಟ್ಮೆಂಟ್ ಅಂತೇಳಿ ಫೇಮಸ್ ಅದ. ಗೂಗಲ್ ಮ್ಯಾಪ್ನಾಗೂ ಓಂಕಾರ ಅಪಾರ್ಟ್ಮೆಂಟ್ ಅಂತ ಹೊಡೆದ್ರೆ ಬರ್ತದೆ. ಸೊ ಫುಲ್ ಫೇಮಸ್ ಅದ ರೀ. ಬರ್ರಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಅಪಾರ್ಟ್ಮೆಂಟ್ ಬಲ್ಲಿ ಬಂದೀನಿ. ಇಲ್ಲಿ ಹಣ್ಣು ಮಾರ್ಲತ್ತಾರ. ಅವ್ರಿಗೆ ಕೇಳಮ್ರಿ ಇಲ್ಲಿ ವಿರಾಟ್ ಕೊಹ್ಲಿ ಮನಿ ಅಲ್ಲದ ಅಂತ. ಅದೇ ಅಂತಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳಮಿ. भैया इधर विराट कोहली का घर है कहते हैं, कहाँ पे? ये वाला, ये बना रहे ना वो? अच्छा, ಇಲ್ಲೇ ಅದಂತ ಹೇಳತ್ತಾರ ನೋಡ್ರಿ. ನಾ ತೋರಿಸ್ತೀನಲ್ಲ ಅದೇ ಅದಂತ ಹೇಳತ್ತಾರ. ಥ್ಯಾಂಕ್ ಯು ಭಯ್ಯ. ನಾ ಯಾವ್ದು ಅನ್ಕೊಂಡು ಅದೇ ಹೇಳತ್ತಾರ ಅವರು. ಅದೇ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ದೊಡ್ಡ ಬಿಲ್ಡಿಂಗ್ ಯಾವ ರೀ. ಅಬ್ಬೋಬ್ಬ ಏನು ರೀ ಬಿಲ್ಡಿಂಗ್ ಎಷ್ಟು ದೊಡ್ಡ ಹೋಲ್. ಇಲ್ಲಿ ತಲೆ ಎತ್ತು ನೋಡ್ರೆ ಪೂರಾ ಹಿಂಗೆ ಮಾಡ್ಬೇಕಾಗ್ತದ್ರಿ. ನಾವು ಸಣ್ಣವ್ರಿದ್ದಾಗ ಶಾಲ್ಯಾಗ ಒಂದೇನೋ ಸ್ಟೋರಿ ಹೇಳಕ್ಕೆ ಹಿಂಗೆ ಎತ್ತಿ ನೋಡಾಡಿಗೆ ಬಿದ್ದೇವ್ ಅನ್ನತ್ತಾರ. ಏನೋ ಒಂದು ಸ್ಟೋರಿ ಇತ್ತದ, ನೆನಪಾಗಲಾಗ್ಯದ. ನಿಮಗೇನಾರ ನೆನಪಿತ್ತಂದ್ರೆ ಕಾಮೆಂಟ್ ಮಾಡ್ರಿ. ಬರ್ರಿ ತೋರಿಸ್ತೀನಿ ಸ್ನೇಹಿತರ. ನಮಸ್ಕಾರ. ಫೈನಲಿ ಬೆಂಗಳೂರಿಂದ ಮುಂಬೈವರೆಗೂ ಡ್ರಾಪ್ ಕೇಳ್ಕೊಂಡು ಬಂದು ನಿಮಗೆ ಮಾತು ಕೊಟ್ಟಂಗೆ ನಮ್ಮ ವಿರಾಟ್ ಕೊಹ್ಲಿ ಮನೆ ತೋರಿಸ್ತಿದ್ದೀನಿ. ಬರ್ರಿ ತೋರಿಸ್ತೀನಿ. ನಾನು ಅಪಾರ್ಟ್ಮೆಂಟ್ ಎದುರುಗಡೆನೆ ನಿಂತಿದ್ದೀನಿ ನೋಡ್ರಿ, ತೋರಿಸ್ತೀನಿ. ಸ್ನೇಹಿತರ ಕ್ಷಮೆ ಇಲ್ರಿ, ಯಾಕಂದ್ರೆ ಯೂಟ್ಯೂಬ್ ಫಾರ್ಮೆಟ್ದಾಗ ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ, ಎಲ್ಲ ರೀಲ್ಸ್ ಫಾರ್ಮೆಟ್ ಮಾಡಿದ್ದ, ಅದಕ್ಕೆ ಈ ಥರ ಹಾಕಿನಿ. ಸ್ನೇಹಿತರೆ ಅಲ್ಲಿಂದ ಸೀದಾ ಎಲ್ಲಾದರೂ ರೂಮ್ ಹುಡುಕಿ ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡಮಂತ ಹೊಂಟಿ ನೋಡ್ರಿ ಮೆಟ್ರೋದಾಗ. ಇದು ಮೆಟ್ರೋ ಡೋರ್ ನೋಡ್ರಿ ಯಾವ ಥರ ಅದ ಮುಂಬೈದಾಗ. ನಮ್ಮ ಬೆಂಗಳೂರದಾಗೂ ಈ ಥರ ಮಾಡ್ಬೇಕು ನೋಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮನೆ ತೋರಿಸೋದಾಯ್ತು. ನಾಳೆ ವೀಡಿಯೋದಲ್ಲಿ ಯಾರ್ಯಾರು ಸೆಲೆಬ್ರಿಟಿ ಮನೆ ಹುಡುಕೊಂಡು ಓಡಾಡ್ತೀನೋ ನಾಳೆ ತೋರಿಸ್ತೀನಿ. ಇದು ಸ್ಲೀಪಿಂಗ್ ಪಾಡಿಗೆ ಬಂದು ಬುಕ್ ಮಾಡಿಕೊಂಡು ರೆಸ್ಟ್ ಮಾಡ್ಬೇಕಂತ ಫ್ರೆಶ್ ಅಪ್ ಆಗ್ಲತ್ತೀನಿ ರೀ. ಇದ್ರದ್ದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸ್ಲೀಪಿಂಗ್ ಪಾಡ್ ಹೆಂಗಿತ್ತು ಅಂತ. ಸಿಗ್ತೀನಿ ರೀ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.